ನಮಸ್ಕಾರ ಎಲ್ಲಾರ್ಗು. ನೈಟ್ ಡ್ಯೂಟಿ ಇತ್ತು, ಹಾಗಾಗಿ ನೋಡಿ ಬೆಳಿಗ್ಗೆನೆ ಬೇಗನೆ ಎದ್ಬಿಟ್ವಿ. 4 ಗಂಟೆಗೆ ಎದ್ಬಿಟ್ಟು ಒಂದ್ ಪೇಷಂಟ್ ಇತ್ತು, ಅಜ್ಜಿ ಬೇರೆ ಸ್ವಲ್ಪ ಇದಾಗಿತ್ತು. ಎದ್ದೇಳೋದು ರಾತ್ರಿ ಎಲ್ಲ ಮಲಗಿದ್ದಿಲ್ಲ, ನಾವು ಕೂಡ ಮಲಗಕ್ ಆಗ್ಲಿಲ್ಲ. ಹಂಗಾಗಿ ನಾವು ಸ್ವಲ್ಪ ಲೇಟ್ ಆಗಿ ಮಕ್ಕೊಂಡು ಹಂಗೆ ಗಡಾನೆ ಎದ್ಬಿಟ್ವಿ 4 ಗಂಟೆಗೆ. ಅಜ್ಜಿ ಫುಲ್ ಸ್ಪಂಜ್ ಬಾತ್ ಅದು ಇದೆಲ್ಲ ಮುಗಿಸ್ಕೊಂಡು ಇಂಜೆಕ್ಷನ್ ಎಲ್ಲ ಹಾಕಿದ್ದ ಅಂತೇಳಿ. ಬಟ್ ಆದ್ರೂ ಕೆಲಸ ಎಲ್ಲ ಮುಗೀತ್, ನಗಿಡ ಮುಂದೆ ನಂದು ಮುಗೀತ್. ಈಗ ಮುಗಿಸ್ಕೊಂಡು ಇಂಜೆಕ್ಷನ್ ಎಲ್ಲ ಹಾಕಿ ಕುಂತ್ವಿ. ಇನ್ನೇನ್ ಮನೆಗೆ ಹೋಗೋ ಟೈಮ್ ಬಂತು. 8 ಗಂಟೆ ಆಗ್ತಾ ಬರ್ತದೆ. ಈಗ 7 ಗಂಟೆ ಅಲ್ಲ 6-7 ಗಂಟೆ ಆಗ್ತಾ ಬಂತು. ಇನ್ನು 8 ಗಂಟೆಗೆ ಹೋಗ್ತೀವಿ. ಈಗ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ಮನೆಗೆ ಏನೇನ ಟೀಗೆ ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಬರ್ರಿ ಸ್ನೇಹಿತರೆ, ಹೋಗೋಣ ಅಂತ ಮನೆಗೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಿಂಗರಾಜ್ ಕೊಟ್ಟೂರ್ ಯೂಟ್ಯೂಬ್ ಚಾನಲ್. ಟುಟಿ ಬೇರೆ ಮುಗಿಸ್ಕೊಂಡ್ ಬಂದಿದ್ದೆ ಇವತ್ತು. ನೈಟ್ ಡ್ಯೂಟಿ ಬೇರೆ ಮುಗಿಸ್ಕೊಂಡು ಬಂದೆ ಸ್ನೇಹಿತರೆ. ಇವತ್ತು ಬೆಳಗ್ಗೆನೆ ಬಂದ ತಕ್ಷಣ ಹೊಟ್ಟೆ ತುಂಬಾ ಹಸಿತಾ ಇತ್ತು. ಅದಕ್ಕೆ ಏನಾರು ಅಡಿಗೆ ಮಾಡ್ತಾರ ಅಂತ ನೋಡ್ತಾ ಇದ್ದೀನಿ. ಅಡಿಗೆ ಬೇರೆ ನಡೀತಾ ಇದ್ದೆ. ನೋಡ ಟೀ ಮಾಡಿದ್ರು, ಟೀ ಬೇರೆ ಕುಡ್ದಾಯ್ತು. ಹಾಗಾಗಿ ಈಗ ತಿಂಡಿಗೋಸ್ಕರ ಕಾಯ್ತಾ ಇದ್ದೀನಿ. ತಿಂಡಿ ತಿನ್ಕೊಂಡು ಮತ್ತೆ ಏನೇನ್ ತಿಂಡಿ ಮಾಡಿದಾರೆ ಏನು ಅಂತ ನಿಮಗೆ ತೋರಿಸ್ತಾ ಬರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಶುಭೋದಯ. ಬೆಳಗ್ಗೆನೆ ಆಲ್ರೆಡಿ ವಿಡಿಯೋನ ತೋರಿಸಿದೀನಿ ನಾನು ಅಲ್ಲಿ ಕೆಲಸ ಮಾಡೋದ್ರ ಬಗ್ಗೆ. ಇವತ್ತಿನ ಒಂದು ವಿಡಿಯೋನ ತೋರಿಸ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ, ತೋರಿಸ್ತಾ ಹೋಗ್ತೀನಿ. ಒಂದು ಪಲ್ಯ ಒಂದು ರೆಡಿ ಮಾಡ್ತಾ ಇದೀವಿ. ಏನ್ ಪಲ್ಯ ರೆಡಿ ಆಗ್ತೈತ ತೋರಿಸ್ತೀನಿ ಸ್ನೇಹಿತರೆ, ಬನ್ನಿ. ಹೊಟ್ಟೆ ಬೇರೆ ಚೂರು ಕೊಡ್ತಾ ಇದ್ದಿ, ಏನಾದ್ರು ತಿನ್ಬೇಕು ಅಂತಂದ ತಕ್ಷಣನೇ ಒಂದು ಪಲ್ಯ ಮಾಡ್ತದ್ರಂತೆ. ಈಗ ಒಂದು ರೆಡಿ ಆಗ್ತಾ ಇದೆ ನೋಡಿ. ಇದನ್ನ ಜೋಳಿಕಾಯಿ ಮತ್ತೆ ಹೀರಿಕಾಯಿ ಎರಡು ಸೇರಿ ಒಂದು ಪಲ್ಯನ ಇವತ್ತು ಎಕ್ಸ್ಪೆರಿಮೆಂಟಲ್ ಸ್ಟಾರ್ಟ್ ಮಾಡಿದಾರೆ. ಈ ಕಡೆ ಕುಕ್ಕರ್ ಅನ್ನ ಬೇರೆ ರೆಡಿ ಆಗ್ತೈತಿ. ಏನ್ ರೊಟ್ಟಿ ಮಾಡ್ಬೇಕೀಗ. ರೊಟ್ಟಿ ಮಾಡ್ಕೊಂಡು ಅಡಿಗೆ ಆದ್ಮೇಲೆ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ಏನ್ ಅಡಿಗೆ ಮಾಡಿದ್ವಿ ಅಂತ. ಬನ್ನಿ. ರೆಡಿ ಆಗಿದೆ, ಇನ್ನೊಂದು ಪಲ್ಯ ರೆಡಿ ಆಗಿದೆ, ಇದು ಸಾಂಬಾರು ರೆಡಿ ಆಗಿದೆ. ಆಮೇಲೆ ಅನ್ನಕ್ಕೆ ಹಾಕೊಂತೀನಿ ನಾನು. ಸಂಜೆ ಬೇರೆ ಆಗಿತ್ತು, ಸಂಜೆ ಆಗತ್ತು, ಹೊಟ್ಟೆ ಬೇರೆ ಹಸಿಯಾಕತ್ತಿತ್ತು. ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ನೋಡಿದಾಗ ಚಕ್ಲಿ ಬೇರೆ ಕರೆದಿಟ್ಟಿದ್ರು. ಚಕ್ಲಿ ಮಾಡ್ಕೊಂಡ್ ಕುತ್ಕೊಂಡಾರ. ಬರ್ರಿ ಚಕ್ಲಿ ನೋಡೋಣ. ಚಕ್ಲಿ ತೋರಿಸ್ತೀನಿ ಇವತ್ತು ಯಾವ ತರ ಮಾಡಿದಾರ ಮನೆಗೆ ಅಂತ ಹೇಳ್ಬಿಟ್ಟು. ನೋಡ್ರಿ ಚಕ್ಲಿ ಮಾಡಿದಾರೆ ಫುಲ್ ಆಗಿ. ಯಾವ ತರ ಚಕ್ಲಿ ಮಾಡಿದಾರೆ ಅಂತ ಹೇಳ್ಬಿಟ್ಟು ಸಖತ್ತಾಗ ಚಕ್ಲಿ ಮಾಡಿದ್ರ ನಮ್ಮ ಮನೆಗೆ. ಒಂದೊಂದ್ ಟೇಸ್ಟ್ ಇದಾವೆ. ತಿಂದಿದೀನಿ, ತಿಂದಿದ್ಮೇಲೆ ಹೇಳ್ತಾ ಇರೋದು ಸಖತ್ತಾಗೆ ಒಂದು ಚಕ್ಲಿ ಮಾಡ್ಕೊಂಡು ತಿಂದಾತಿ ಮುಸ್ತಾನಿ. ತರ ಚಕ್ಲಿ ಮಾಡಿದ್ರು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲರೂ ಚಕ್ಲಿ ಯಾರ್ಯಾರು ಮನೆ ಮಾಡಿದೀರ ಅಂತ ಹೇಳ್ಬಿಟ್ಟು. ಬ್ಯಾಸಿಗ್ ಕಾಲ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ತಿನ್ಬೇಕು ಅನ್ಸುತ್ತೆ. ಏನಾರು ಬಾಯಿ ಕಡಿತಿರ್ತಾವು, ತಿಂತಾನೆ ಇರ್ತೀವಿ ಮಾಡ್ಕ್ಯಾನ್. ಸಂಜೆ ಆಗಿತ್ತು ಅಂತ ಹೇಳ್ಬಿಟ್ಟು ಹೊಟ್ಟೆ ಹಸಿತು ಅಂತ ಹೇಳ್ಬಿಟ್ಟು ಡಾಮಿನೋಸ್ ಇಂದ ಒಂದು ಪಿಜ್ಜಾನ ತರಿಸಿದ್ದೆ. ಯಾವ್ಯಾವ ಪ್ಯಾಕ್ ಇದಾವ ಅಂತ ಹೇಳ್ಬಿಟ್ಟು ಓಪನ್ ಮಾಡೋಣ ಬರ್ರಿ ಈಗ. ಬರ್ರಿ ಓಪನ್ ಮಾಡೋಣ ಈಗ. ಒಂದು ಚೆನ್ನಾಗಿ ಇದು ಆನಿಯನ್ ಪಿಜ್ಜಾ, ಇದು ಕ್ಯಾಪ್ಸಿಕಮ್ ಪಿಜ್ಜಾ, ಬಂತ ಇದು ಚೀಸ್ ಡಿಪ್, ಇದು ವೆಜ್ ಪಾರ್ಸಲ್ ಬಂದು. ಟೋಟಲ್ 157 ರೂಪಾಯಿ ಆಗಿತ್ತು. ತರ್ಸಿದ್ದೆ, ಒಂದು ಆಫರ್ ಇತ್ತು ಅಂತೇಳಿ. ತಿಂದ್ಬಿಟ್ಟು ಹೆಂಗಿತ್ತು ಏನಂತ ಹೇಳ್ತೀನಿ. ಇದೇನ ನಾವು ಕೋಟೆ ಪಲ್ಯನ ಸ್ಟಾರ್ಟ್ ಮಾಡ್ದಾನ. ನಮ್ ಕೋಟೆ ಹಸಿ ತಿಂತದಾನೆ. ಟೇಸ್ಟ್ ಹೆಂಗೈತಿ ಏನಂತ ಹೇಳ್ತಾನ, ಒಂದ್ಸಲ ನೋಡ್ಬೋದು. ಟೀಸ್ ಡಿಪ್ ಹಚ್ಕೋಬೇಕು ಅದಕ್ಕೆ. ಹೆಂಗ ಟೇಸ್ಟ್? ವಿಷಯನೇ ಇಲ್ಲ, ಏನಾರು ವಿಷಯ ಬೇಕಲ್ಲ. ಚೆನ್ನಾಗೈತಿಲ್ಲ?